ನಮಸ್ಕಾರ, ಸರಿತಾ ಲೈಫ್ ಸ್ಟೈಲ್ಗೆ. ಇವತ್ತು ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸಿ ಮನೇಲಿ ತಿಂಡಿಗೆ ಇಡ್ಲಿಗೆ ಹಾಕಿದ್ದೆ. ದಕ್ಷತಾ ಪೂಜೆಗೆ ಬರೋಂಗಿರಲಿಲ್ಲ, ತರುಣ್ಗೆ ಸ್ಕೂಲ್ ಇದೆ, ಹಂಗಾಗಿ ಸಾಂಬಾರು ರೆಡಿ ಇದೆ, ಇಡ್ಲಿ ಒಂದು ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾಳೆ. ಇವತ್ತು ನಾವು ಬಂದಿರೋದು ಬೆಳಗೋಳದಲ್ಲಿರುವಂಥ ಹಿರಿದೇವಮ್ಮನ ಜಾತ್ರೆಗೆ ಬಂದಿದ್ದೀವಿ. ನಮ್ಮನೆಯವರು ನಾವು ಯಾವಾಗಲೂ ಸಂಜೆ ಬರ್ತಾಯಿದ್ವಿ. ಈ ವರ್ಷನೇ ಇಷ್ಟು ಬೇಗ ಬಂದಿರೋದು ಇದೆ ಮೊದಲನೇ ಸರಿ. ಇವತ್ತು ನನಗೆ ಕೆಲಸ ಇದೆ, ನಿಲ್ಲಿಸ್ಬೇಕು, ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಸದ್ಯ ಬೆಳಗ್ಗೆ ಬೇಗ ಹೋಗೋಣ, ಹಂಗಾದರೆ ಬರ್ತೀನಿ ಅಂದರು ಅಂಥೇಳಿ ನಾವಿಬ್ಬರೇ ಬೆಳಗ್ಗೆ ಬೇಗ ಬಂದ್ವಿ. ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಒಳಗಡೆ ಅಮ್ಮನ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಬಲಭಾಗದಲ್ಲಿ ಗಣೇಶ ಇದೆ, ಆಚೆ ಕಡೆ ಬಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಇನ್ನು ಕುಸ್ತಿಗೆಲ್ಲ ರೆಡಿ ಮಾಡಿದರು. ಮತ್ತು ಇಲ್ಲಿ ಮುಡಿ ಕೊಡೋವಂಥ ವ್ಯವಸ್ಥೆನೂ ಇದೆ. ಮುಡಿ ಕೊಟ್ಟು ಚಾನಲಲ್ಲಿ ನೀರು ಹೋಗ್ತಾ ಇರುತ್ತೆ, ಸ್ನಾನ ಮಾಡಿ ಪೂಜೆ ಮಾಡೋರು ಮಾಡ್ಬೋದು. ತುಂಬಾ ಜನ ಮಾಡಿಸ್ತಾಯಿದ್ರು. ಊರಲ್ಲಿ ಚಿಕ್ಕತ್ತೆ ಮನೆ ಇರೋದ್ರಿಂದ ಹಬ್ಬಕ್ಕೆ ಕರೆದಿದ್ರು ಬನ್ನಿ ಅಂತ. ನಾವು ಪ್ರತಿ ಸಲ ಸಂಜೆ ಹೋಗ್ತಿದ್ವಿ, ಈ ಸಲ ಆಗಿಲ್ಲ ಅಲ್ಲ, ಸರಿ ತಿಂಡಿಗೆ ಹೋಗೋಣ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅಲ್ಲಿರೋರು ಹೇಳಿದ್ರು ಇಲ್ಲೇ ತಿಂಡಿ ವ್ಯವಸ್ಥೆ ಇದೆ ಅಂತ, ಯಾಕೆ ಬಿಟ್ಟು ಹೋಗೋದು ಅಂತ ಹೋಗಿ ತಿಂಡಿ ಮಾಡಿದ್ವಿ. ಉಪ್ಪಿಟ್ಟು ಕೇಸರಿಬಾತು ತುಂಬ ಚೆನ್ನಾಗಿ ಮಾಡಿಸಿದ್ರು. ಇನ್ನು ಹಳ್ಳಿಗಡೆ ಹೋದರೆ ಆ ರಂಗೋಲಿ, ಆ ಸಗಣಿ ಮೇಲೆ ಚೆಂಡು ಮತ್ತು ಕುಂಬಳ ಹೂವೆಲ್ಲ ಸಿಕ್ಸಿರೋದು ನೋಡೋದೇ ಒಂದು ಖುಷಿ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ ಆಗಲೇ ಅತ್ತೆ ಮನೇಲಿ ಬಿಸಿ ಬಿಸಿ ಒಬ್ಬಟ್ಟು ಬೇಯ್ತಾ ಇತ್ತು. ತಿಂಡಿ ಮಾಡಿ ಅಂತ ಹೇಳಿದ್ರು. ಇಲ್ಲ ತಿಂಡಿ ಬೇಡ ಅತ್ತೆ, ತಿನ್ಕೊಂಬಂದಿದ್ದೀವಿ ಅನ್ನೋದಕ್ಕೆ ಒಬ್ಬಟ್ಟು ತಿಂದು ಕಾಫಿ ಕುಡಿದು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.